ಸಾಹುಕಾರ ಸೋಲಿಲ್ಲದ ಸರದಾರ ನಾನೇ ಸಾಹುಕಾರ ಸೋಲಿಲ್ಲದ ಸರದಾರ ಶ್ರೀಮಂತರೆಂಬ ಗರ್ವದಿಂದ ಮೆರಿತಿರೋ ಸಾಹುಕಾರ ಕೂಡಿಟ್ಟ ಖಜಾನೆಯನ್ನು ಕದ್ದುಕೊಂಡು ಬಡವರಿಗೆ ಮತ್ತು ದೀನ ದಲಿತರಿಗೆ ಹಂಚಿ ಕಷ್ಟದಲ್ಲಿರುವವರನ್ನು ಕೈ ಹಿಡಿದು ಮೇಲೆತ್ತುವನೇ ಈ ಭಾರ್ಗವ್. ನರಸಿಂಹ, ದೂದ್ ಕಾ ದೂದ್, ಪಾನಿ ಕಾ ಪಾನಿ ಅಂದರೆ ಹಾಲಿಂದು ಹಾಲಿಗೆ, ನೀರಿಂದ ನೀರಿಗೆ ಅನ್ನೋ ಹಾಗೆ ಇಷ್ಟು ದಿನದಿಂದ ಅನ್ಯಾಯದಿಂದ ಸಂಪಾದಿಸಿದ ಸಂಪತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇರುವುದು ಬಡ ರೈತರ ಕೈಯಲ್ಲಿ. ನಿಲ್ಲು. ಕಳ್ಳಕಾರರು ಕಾಳಧನನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ ಮಳ್ಳ ಕುರಿಯಂತೆ ಮಲಗುವ ಹೇಡಿಯಲ್ಲ ಈ ನರಸಿಂಹ. ನಿಮ್ಮಂತರ ಹೆಡಮುರುಗಿ ಕಟ್ಟಿ ಸಂಪತ್ತನ್ನು ಕಾಯುವ ಕಾಳಿಂಗ ಸರ್ಪ. ನಿಮ್ಮಂತ ಕಾಳಿಂಗ ಸರ್ಪವನ್ನು ಆಕಾಶದಿಂದಲೇ ಹೊಂಚು ಹಾಕಿ ನೋಡಿ ಶರ್ನೇಗದಿಂದ ಬಂದು ಕುಕ್ಕಿ ಹಕ್ಕಿ ಆಕಾಶದ ಎತ್ತರಕ್ಕೆ ಹೊತ್ತೊಯ್ದು ಬೇಟೆ ಆಡುವ ಬೇಟೆಗಾರ ಈ ಭಾರ್ಗವ್. ತಮ್ಮ ಎಷ್ಟು ಆಕಾಶದ ಹತ್ತರ್ಕ ಹಾರಿದ್ರು ನಮ್ಮ ಸಾವುಕಾರ ಗುರಿ ಇಟ್ಟು ಗುಂಡಿ ನೇಟಿಗೆ ನಿನ್ನ ದೇಹ ಚೀದ್ರ ಮಾಡ್ಕೋಕ್ಕಿಂತ ಮುಂಚೆ ಕೈಯಾಗ ಕದ್ದು ಸಂಪತ್ತು ಕೊಟ್ಟು ಹೋಗಿಬಿಡ್ತಮ್ಮ. ಲೇ, ಕತ್ತಲಲ್ಲಿ ಬಂದು ಸಂಪತ್ತನ್ನು ಹೊತ್ತೊಯ್ಯಲು ಇದೇನು ಗುಡಿಸಲೇ ಮಾಡಿದೆಯಾ ಇಲ್ಲ ಬಣೆ ಎಂದ್ರೆ ಬಡವ? ಇದು ಗರ್ಜಿಸುವ ಸಿಂಹ ನರಸಿಂಹನ ಗುಡಿ. ನಿಮ್ಮಂತ ಕದಿಬರಿಗೆ ಕೈಗೆ ಕೋಳ ತಡಿಸಿ ಸಾಯಿಯವರಿಗೆ ಜೈಲಿನಲ್ಲಿ ನರಕ ಯಾತ್ರೆ ತೋರಿಸುವ ರಣ ವಿಕ್ರಮರು ನಾವು. ರಣ ವಿಕ್ರಮರು? ನೀವು ರಣ ವಿಕ್ರಮರು ಅಲ್ಲ, ಜನರನ್ನು ಹರಿದು ತಿನ್ನುವ ರಣ ಹದ್ದುಗಳು. ನಿಮ್ಮಂತ ರಣ ಹದ್ದುಗಳನ್ನು ತೊರೆ ಮೇರೆಯಲ್ಲಿ ಕುಳಿತು ಬೇಟೆ ಆಡುವ ಬೇಟೆಗಾರ ಈ ಭಾರ್ಗವ್. ಕಾಡಲ್ಲಿ ನೂರಾರು ಮೃಗಗಳಿರಬಹುದು, ಆದ್ರೆ ಗರ್ಜಿಸುವುದು ಸಿಂಹ ಈ ನರಸಿಂಹ ಮಾತ್ರವೇ. ಬೇಟೆ ಆಡುತ್ತೇನೆ ಬಂಡಾಯದ ಬೈಕೇನು ಬೆಟ್ಟು ಬಿಡು, ಇಲ್ಲಂದ್ರೆ ಸತ್ತು ಹೋಗ್ತೀಯ ಮಗನೇ. ಏ ನರಸಿಂಹ, ಸತ್ತು ಹೋಗುತ್ತೀನೆಂದು ಭಯಪಡಲಿಕ್ಕೆ ನಾನೇನು ಹೇಳಿಯಲ್ಲ. ಊರಿಗೆರಿಯುವ ಬೆಂಕಿ ಕೆಂಡ ಇದ್ದಾಗೆ ನಿಮ್ಮ ಸ್ವಾರ್ಥ ರಾಜಕಾರಣದ ಕಣ್ಣಿಗೆ ಮಣ್ಣೆರಚಿ ಕಪಟದಿಂದ ಗಳಿಸುವ ನಿಮ್ಮ ಸರ್ವ ಸಂಪತ್ತನ್ನು ಲೂಟಿ ಮಾಡಿ ಬಡವರಿಗೆ ಹಂಚುವುದೇ ಈ ಧರ್ಮದ ದೊರೆ ಕೆಲಸ. ಧರ್ಮದ ದೊರೆ? ನ್ಯಾಯ ನೀತಿ ಧರ್ಮ ಅಂತ ಹಣ ಇಲ್ಲೇ ಧರ್ಮದಿಂದ ಬದುಕಿದರೆ ನಾಯಿಯಂತೆ ಕಾಣುವ ಕನಿಕರ ಇಲ್ಲದ ಸಮಾಜ ಇದು. ಭಾರ್ಗವ್, ದರ್ಪದಿಂದ ಹಣ ಸಂಪಾದಿಸಿ ರಾಜರಾಗಿ ನೆರೆಯವರಿಗೆ ಮಾತ್ರ ಈ ಸಮಾಜದಲ್ಲಿ ಗೌರವ. ಲೇ ಬ್ರಹ್ಮ, ನಿಮ್ಮಂತವ್ರನ್ನು ಮಟ್ಟ ಹಾಕುವ ಸಲುವಾಗಿ ಈ ಕರ್ನಾಟಕದ ಹೆಮ್ಮೆಯ ಪುತ್ರ CM ಸಿದ್ದರಾಮಯ್ಯವರು ಬಡವರಿಗೆ ಅಂತ ಒಂದು ಕೋಪನಿಗೆ 30 ಕಿಲೋ ಅಕ್ಕಿ ಘೋಷಣೆ ಮಾಡಿದಾಗ ನಿಮ್ಮಂತ ಶ್ರೀಮಂತರು ಎಮ್ಮೆಲೆಗಳು ರಾತ್ರಿ ಹಗಲು ನಿದ್ದಿಲ್ಲದೆ ಒದ್ದಾಡಿ ಬದ್ದಾಡಿದ್ದು ನಿಮ್ಮಂತ ಶ್ರೀಮಂತರೇ. ಆದರೆ ಜಗತ್ತಿಗೆ ಅನ್ನ ಹಾಕುವ ಬಡ ರೈತರಲ್ಲ. ನಿಮ್ಮಂತ ಕಳ್ಳ ಶ್ರೀಮಂತರು ಇರುತ್ತಾರೆ ಎಂಬುದನ್ನು ಮಾತ್ರ ಮರಿಬೇಡ. ಕಾನೂನಿಗೆ ಒಂದು ನಿಯತ್ತಾದರೆ ಬದುಕಲಿಕ್ಕೆ ಒಂದು ದಾರಿ ಕೊಟ್ಟೆ ಕೊಡ್ತಾನೆ ಆ ದೇವರು. ಇಲ್ಲಿ ಎಷ್ಟೇ ಸ್ವಚ್ಛ ಮಾಡಿದ್ರು ಕಸ ಬಿಟ್ಟೇ ಬೀಳುತ್ತೆ. ಇದೇ ಈ ದೇಶದ ಕತೆ. ತಮ್ಮ ನೋಡು, ಅತ್ತಿಗೆ ಕೊಟ್ರ 6 ಕೊಟ್ರ ಅತ್ತಿ ಕಡೆ, 3 ಕೊಟ್ರ ಸಸಿ ಕಡೆ ಅನ್ನೋ ಈ ಸಮಾಜದಾಗ ಸುಧಾರಣಾ ಮಾಡೋ ಶರಣ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಲೇ ತಲಾಟಿ, ಯಾಕೆ ಹುಟ್ಟಿಲ್ಲ? ಜಾತಿ ಮೇಲು ಕೀಳೆಂಬ ಭಾವನೆಯನ್ನು ಹೊಡೆದು ಓಡಿಸಿ ಕಾಯಕವೇ ಕೈಲಾಸ ಎಂಬ ಸಾರಿದ ಬಸವಣ್ಣವರ ಹೆಸರು ಕೇಳಿರಬೇಕಲ್ಲ. ಇನ್ನು ದೇಹವನ್ನೇ ತತ್ವ ಪದಗಳಿಂದ ಬಣ್ಣಿಸಿದ ಶಿಶುನಾಳರ ಚರಿಪರ ಪದವನ್ನು ಊದಿರಬೇಕಲ್ಲ.
ಇನ್ನು ಕುಲ ಯಾವುದು, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಎಂದು ಕನಕದಾಸರ ಕಥೆಯನ್ನು ಓದಿರಬೇಕಲ್ಲ. ಇನ್ನು ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಹೇಸಿಸುವುದು ತಪ್ಪು ಎಂದು ಎಲ್ಲರನ್ನು ದ್ವೇಷಿಸುವುದು ಈ ಸರ್ಕಾರ ಈ ಸಮಾಜವನ್ನು ತಿದ್ದುವ ಮುಖಾಂತರ ಎಲ್ಲರಿಗೂ ಸಂದೇಶ ಸಾರಿದ್ದಾರೆ. ಶರಣರ ಬಗ್ಗೆ ತಿಳಿಯದ ನೀನೊಬ್ಬ ಮೂರ್ಖಕನೋ ಮೂರ್ಖ. ಏನಂದ್ರೆ ಈ ಸಮಾಜದಲ್ಲಿ ಶರಣರು ಜಾತಿ ಮೇಲು ಕೀಳೆಂಬ ಭೇದವನ್ನು ಅಳಿಸಿ ಕಾಯಕವೇ ಕೈಲಾಸ ಎಂದ ವಿಶ್ವಗುರು ಬಸವಣ್ಣನವರು ಅವರನ್ನೇ ನದಿಗೆ ಹಾರಿಸಿದ ಹಲ್ಕಟ್ ಸಮಾಜ ಇದು. ಇನ್ನು ಶಾಂತಿ ಸಂದೇಶವನ್ನು ಜಗಕ್ಕೆ ಸಾರಿದ ಯೇಸು ಕೃಷ್ಣನಲ್ಲಿ ಮಳೆ ಬಿಡುವುದು ಸಿಲಿಗೇರಿಸಿದ ಬಂಡ ಜಗತ್ತು ಇದು. ಇನ್ನು ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಎಂದು ತಿಳಿಸಿಕೊಟ್ಟ ಮಾನವ ಕನಕದಾಸರನ್ನೇ ಗುಡಿಯಿಂದ ಹೊರಗೆ ಹಾಕಿದ ಸ್ವಾರ್ಥ ಸಮಾಜ ಇದು. ಅಷ್ಟೇ ಯಾಕೆ ತತ್ವ ಪದಳನೆ ಧ್ಯೇಯವನ್ನೇ ಬಂಧಿಸಿದ ಶಿಶುನಾಳ ಸೆರೆಪರಿಗೆ ಅಸಹ್ಯವಾಗಿ ನೋಡಿಕೊಂಡ ಅರ್ಥವಿಲ್ಲದ ಸಮಾಜ ಇದು. ಇನ್ನು ಅಂತವ್ರನ್ನ ಬಿಟ್ಟಿಲ್ಲ, ನಿನ್ನಂತವ್ರನ್ನ ಬಿಡುವುದೇ ಈ ಬುದ್ಧಿ ಇಲ್ಲದ ಸಮಾಜ. ಏ ಭಾರ್ಗವ್, ತತ್ವಪದದ ಉದ್ದೇಶವನ್ನು ಕೇಳಲು ನಾನೇನು ತತ್ವಜ್ಞಾನಿ ಅಲ್ಲ, ಬೋಧಿಸಲಿಕ್ಕೆ ನೀನೇನು ಸನ್ಯಾಸಿ ಅಲ್ಲ. ನಿನ್ನ ಹೆಳೆಮುರಿ ಕಟ್ಟಿ ಈ ಕೋಟೆಯಲ್ಲಿ ಬರುವ 60 ಹಳ್ಳಿಯ ಅರಸ ಈ MLA. 60 ಹಳ್ಳಿಯ ಅರಸ, ನಿಮ್ಮಂತ ಅರಸರ ಜೊತೆ ಸರಸವಾಡ ಘಟ ಸರ್ದಾರನವನು. ಇದೇ ಕಳ್ಳ ಸಂಪತ್ತನ್ನು ಹೊತ್ತೊಯ್ದು ಬಡವರಿಗೆ ಹಂಚಿ ನಿಮ್ಮನ್ನು ಬಡವರಿಗೆ ಹಂಚುವುದೇ ನನ್ನ ಕಾಯಕದ ಕೆಲಸ. ಲೇ ತಮ್ಮ, ಈ ಕಲಿಯುಗದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ನಮ್ಮದೇ ಕಾನೂನ ನಮ್ಮದೇ ಸರ್ಕಾರ ಅಂದ ಮ್ಯಾಲ ಕೈ ಮುಗಿದ ನ್ಯಾಯ ಕೇಳಬೇಕು ವಿನಾ ಎದರ್ಸಾಕ ಬಂದ್ರೆ ಸತ್ತ ಹೋಗ್ತಿ ತಮ್ಮ, ಸತ್ತ ಹೋಗ್ತಿ. ಲೇ ತಲಾಟಿ, ಸಾಹಿತ್ಯನೆಂದು ಬಂದವರು ನೀವು ಬ್ರಹ್ಮ ನರಸಿಂಹ ತಲಾಟಿ. ಈ ಕರ್ನಾಟಕದಲ್ಲಿ ಹೆಮ್ಮೆ ಪುತ್ರರಾಗಿ ಹುಟ್ಟಿ ಬಂದಿದ್ದಾರೆ ಬ್ರಹ್ಮ ನರಸಿಂಹ ವಿಷ್ಣು. ಯಾರು ಗೊತ್ತೇ? ಬ್ರಹ್ಮ ಅಂದ್ರೆ CM ಸಿದ್ದರಾಮಯ್ಯ, ವಿಷ್ಣು ಅಂದ್ರೆ ಪ್ರಕಾಶ್ ಹುಕ್ಕೇರಿ, ಮಹೇಶ್ವರ ಅಂದ್ರೆ ಗಣೇಶ್ ಹುಕ್ಕೇರಿ. ಇಂಥವರಿಗೆ ಅನ್ನುತ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ನಿಮ್ಮಂಥವ್ರಿಗೆ ಸಮಾಜ ಘಾತಕರು ಅಂತಾರೆ. ಇಲ್ಲಿ ಇದ್ದ ಜನಗಳಿಗೆ ನಿಮ್ಮ ನೀಚ ಕರ್ತವ್ಯವನ್ನು ತೋರಿಸಿ ಹೋಗುವ ಬರುವ ಜನಗಳಿಂದ ನಿಮ್ಗೆ ಚೀತು ಅನಿಸಿ ಇವರು ಜನನಾಯಕರಲ್ಲ, ಜನರನ್ನು ವಂಚಿಸುವ ನರವಂಚಕರೆಂದು ಸಾರಿ ಸಾರಿ ಹೇಳುವೆ ಈ ಸಮಾಜಕ್ಕೆ. ಅಂದಾಗ ನಿಮ್ಮ ಮಾನ ಮರ್ಯಾದೆ ಪುಡಿಗಾಸಿಗೂ ಸಿಗೋಲ್ಲ. ಮರ್ಯಾದೆ ಭಾರ್ಗವ್, ಮಾನ ಮರ್ಯಾದೆ ಬಿಟ್ಟು ನಿಂತರೆ ಈ ಸಮಾಜದಲ್ಲಿ ರಾಜನಾಗಿ ಅರಮನೆ ಕಟ್ಟಿ ಮೆರೆಯಲಿಕ್ಕೆ ಸಾಧ್ಯ. ನೀನೊಬ್ಬ ಶತಮೂರ್ಖ. ಗಂಡು ಹುಲಿ ಈ ರಾಜ್ಯದಲ್ಲಿ ಈ ಕಾಡಿನಲ್ಲಿ ಗರ್ಜಿಸಿದರೆ ಗುಡುಗುವುದು ಅಂದ ಮೇಲೆ ನೀನೇ ತಿಳ್ಕೋ ಈ ಗಂಡು ಹುಲಿ ಯಾರು. ಅಂತದ್ರಲ್ಲಿ ನೀನ್ ಯಾವಲ್ಲೇ ಗಂಡು ಹುಲಿ ಈ ನರಸಿಂಹನ ಮುಂದೆ. ಲೇ ಭಾರ್ಗವ್, ಹಾವಿನ ಜೊತೆ ಸರಸವಾಡಿ ಬದುಕಬಹುದು, ಹುಲಿಯ ಜೊತೆ ಗುದ್ದಾಡಿ ಜಯಿಸಬಹುದು. ಬಟ್ ಈ ಶ್ರೀಮಂತನ ಎದುರು ಹಾಕಿಕೊಂಡು ಬದುಕುತ್ತೇನೆ ಬಂಡ ಧೈರ್ಯವನ್ನು ಬಿಟ್ಟು ಬಿಡು. ಯಾಕೆಂದ್ರೆ ನಾವು ಸಾವನ್ನು ಸೃಷ್ಟಿಸುವ ಯಮ ಧರ್ಮರು ನಾವು. ಹೇ ಬ್ರಹ್ಮ, ಸಾವನ್ನೇ ಸೃಷ್ಟಿಸಿನೆಂದು ಭಾರತಕ್ಕೆ ನಶಿಲೆ ಬರುವ ಭಯೋತ್ಪಾದಕರ ಗುಂಡಿಗೆ ಗುಂಡಿಟ್ಟು ಎದೆ ಬಿಸಿ ರಕ್ತವನ್ನು ಹರಿಸಿದ ಹೆಮ್ಮೆಯ ಪುತ್ರ ಭಾರತದ ಸೈನಿಕರ ಹೆಸರು ಕೇಳಿರ್ಬೇಕಲ್ಲ. ಇನ್ನು ತಿಗಿನಿಯ ಹಾಗೆ ದೇಶದೊಳಗೆ ಕಿತ್ತುಕೊಂಡು ಬಡವರ ರಕ್ತ ಹೀರುತ್ತಿರುವ ನಿಮ್ಮಂತವರಿಗೆ ಮಿಂಡ ಹುಲಿ ಈ ಸಮರ ವೀರ. ಮಿಂಡ ಹುಲಿಗಳನ್ನು ಬಂದರೆ ಅವರ ಗಂಡನ ನರವನ್ನು ಕಿತ್ತು ಹಾಕಿ ನನ್ನ ಅರಮನೆಯಲ್ಲಿ ಸೇವಕನಾಗಿ ಮಾಡಿಕೊಳ್ಳುವೆ ಎಚ್ಚರ. ಹಾಗಾದ್ರೆ ಈ ಕಳ್ಳ ಸಂಪತ್ತನ್ನು ಹೊತ್ತು ಒಯ್ದು ನಿಮ್ಮ ಶ್ರೀಮಂತಿಗೆ ದರ್ಪದ ಧೈರ್ಯವಿದ್ದರೆ ಬಂದು ತಡೆಯರಿ ನನ್ನ ಈ ಗಂಡು ಹುಲಿಯನ್ನು. ಒಂದು ಹೆಜ್ಜೆ ಮುಂದಿಟ್ಟರೆ ಸುಟ್ಟು ಬಿಡುವನು ನಿನ್ನ ದೇಹವನ್ನು. ಏ ತಲಾಟಿ, ಪೊಲೀಸರಿಗೆ ಫೋನ್ ಮಾಡಿ ಬರ್ಲೆ ಕೇಳು.
ನಾಲ್ಕಾರು ಕೇಸುಗಳನ್ನು ಹಾಕಿ ಜೈಲೊಳಗೆ ಕೊಳೆಗೆ ಆಗಿ ಮಾಡಿದರಾಯ್ತು. ಲೇ ನರಸಿಂಹ, ಕತ್ತಲ ಕೋಣಿಗೆ ಕಳಿಸುತ್ತೀನಿ ಎಂಬುದು ನಿನ್ನ ಹುಚ್ಚು ಭ್ರಮೆ ಬಿಟ್ಟು ಬಿಡು. ಯಾಕೆಂದ್ರೆ ನೀನು ಕಳ್ಳದಿಂದ ಲಪ್ಟಾಯಿಸಿರುವ ಈ ಸಿರಿ ಸಂಪತ್ತನ್ನು ಯಾವ ಲೆಕ್ಕನೂ ಇಲ್ಲ, ಬುಕ್ಕನೂ ಇಲ್ಲ. ಇದೇ ಸಂಪತ್ತನ್ನು ಲೋಕಾಯುಕ್ತರಿಗೆ ಒಪ್ಪಿಸಿ ನಾನು ಜೈಲು ಸೇರುವುದಕ್ಕಿಂತ ಮುಂಚೆ ನಿನ್ನನ್ನು ಜೈಲಿಗೆ ಕಳೆಯುವಾಗಿ ಮಾಡುವೆ. ಹುಷಾರ್. ತಮ್ಮ ಭಾರ್ಗವ ನೋಡಪ್ಪ ಸಾವ್ಕಾರ, ನೀವು ಸುಮ್ಕಿರಿ. ಹಾದಿ ಹೋಗೋ ಮರ್ಗವನ ಕ್ವಾನ ಮನ್ಯಾಗ ಕರ್ಕೊಂಡಂಗಾಗೈತಿ ನಮ್ಮ ಬಾಳಿ. ಲೇ ತಮ್ಮ ಭಾರ್ಗವ ತಗೊಂಡು ಹೋಗಪ್ಪ. ನಿನಗೆ ನಾವು ಯಾರು ಏನು ಮಾಡಂಗಿಲ್ಲ. ಮತ್ತೆ ನೀವು ಹೋಗುವ ಮಠ ನಾವು ತಟಕ್ ಬಿಟ್ಟು ಸುಧಾರಣಾಗಿಲ್ಲ. ಹೋಗು. ಲೇ ತಲಾಟಿ, ನೀವು ಚಾಪೆ ಕೆಳಗೆ ನುಸಿದರೆ ನಾನು ರಂಗೋಲಿ ಕೆಳಗೆ ನುಸಿಯುವ ನಾಯಕ ನಾನು. ನಿಮ್ಮ MLA ಸಾಹೇಬರಿಗೂ ನಿಮ್ಮ ಶ್ರೀಮಂತ ಬ್ರಾಹ್ಮಣಿಗೆ ತಿಳಿಸಿ ಹೇಳು. ತಿಳ್ಕೊಳ್ಳಿಲ್ಲ ಅಂದ್ರೆ ಗುಂಡ್ಲೆ ಚಿಹ್ನೆ ಹೊಡಿಬೇಕಾಗುತ್ತೆ. ಹುಷಾರ್. ಬರ್ತೀನಿ. ಗುಡ್ ಬೈ. ಲೇ ತಲಾಟಿ, ಕಣ್ಣ ಮುಂದಿರುವ ಆಸ್ತಿಯನ್ನು ಬಿಟ್ಟು ಕೊಟ್ಟಿಲ್ಲ, ನಿನಗೆ ನಾನು ಬುದ್ಧಿ ಬಿಡುವೆ. ಅಲ್ರಿ ಸಾವ್ಕಾರ, ಈಗ ಹೋಗಿರೋ ಸಂಪತ್ತು ನೋಡಿದ್ರೆ ಅವನು ತಡೆದಿದ್ರೆ ಲೋಕಾಯುಕ್ತ ಸಾಹೇಬ್ರ ವಿಷಯ ಮುಟ್ಸಿದ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತ ಅಂತ ನಿಮ್ಮನ್ನ ಒಳಗೆ ಹಾಕಿ ನಿಮ್ಮ ಆಸ್ತಿ ಪಾಸ್ತಿಗೆ ಬೀಗ ಜಡ್ದ ನೀವು ಸಾಯಿವರೆಗೆ ಜೈಲು ಕಂಬಿ ಅನಿಸ್ಬೇಕಾಗಿತ್ತು. ಅದಕ್ಕೆ ನಾ ಏನು ಮಾಡಿ ಗೊತ್ತೇನ, ಗಾಳಿ ದೇವ ಗಾಳಾಗ ಬಿಟ್ಬಿಟ್ಟಿನಿ. ಗಾಳಿ ದೇವ ಗಾಳಾಗ ಬಿಟ್ಟಿನಿ. ಹೌದು ಸಾಹೇಬ್ರಿ, ಸಾಯುವವರಿಗೆ ಜೈಲಿನಲ್ಲಿ ಕಂಬಿ ಅನಿಸೋದಕ್ಕಿಂತ ದೂರ ಸರಿದು ಒಳ್ಳೆಯದಾಯ್ತು. ಸಮಯ ನೋಡಿ ಹೊಂಚು ಹಾಕಿ ಸಜ್ಜು ಮಾಡಿ ಆ ಭಾರ್ಗವನ ಪ್ರಾಣ ಪಕ್ಷಿ ಪರಮಾತ್ಮನ ಪಾದಿಗೆ ಅರ್ಪಿಸಲೇಬೇಕು. ಸಾವುಕಾರ, ಇದಕ್ಕೊಂದು ಸಮಯ ನೋಡಿ ಹೊಡ್ತಾ ಹಾಕೊಂಡು ನಡ್ರಿ. ಸರಿಯಾದ ಸಮಯ ನೋಡಿ ಹೊಡ್ತಾ